ರಾಮಾಯಣ ಅಯೋಧ್ಯಾಕಾಂಡ ಅಷ್ಟಾದಶಾಧಿಕಶತತಮಃ ಸರ್ಗಃ ದಿವ್ಯಾಲಂಕಾರಗ್ರಹಣಂ ಶ್ಲೋಕ 5ರಿಂದ 10. ಈಗ 5, 6. 5ನೇ ಶ್ಲೋಕ. ಯಾಂ ವೃತ್ತಿಂ ವರ್ತತೆ ರಾಮ ಕೌಸಲ್ಯಾಯಾಂ ಮಹಾಬಲಃ ತಾಮೇವ ನೃಪನಾರೀಣಾಂ ಮನ್ಯಾ ಸಾಮಪಿ ವರ್ತತೆ. ಇನ್ನೊಂದ್ಸಲ. ಯಾಂ ವೃತ್ತಿಂ ವರ್ತತೆ ರಾಮ ಕೌಸಲ್ಯಾಯಾಂ ಮಹಾಬಲಃ ತಾಮೇವ ನೃಪನಾರೀಣಾಂ ಮನ್ಯಾ ಸಾಮಪಿ ವರ್ತತೆ. 6ನೇ ಶ್ಲೋಕ. ಸಕೃದೃಷ್ಟಸ್ವಪಿ ಸ್ತ್ರೀಷು ನೃಪೇಣ ನೃಪವತ್ಸಲಃ ಮಾತೃವದ್ವರ್ತತೆ ವೀರೋ ಮಾನಮುತ್ಸೃಜ್ಯ ಧರ್ಮವೇತ್. ಇನ್ನೊಂದ್ಸಲ. ಸಕೃದೃಷ್ಟಾಸ್ವಪಿ ಸ್ತ್ರೀಷು ನೃಪೇಣ ನೃಪವತ್ಸಲಃ ಮಾತೃವದ್ವರ್ತತೆ ವೀರೋ ಮಾನಮುತ್ಸೃಜ್ಯ ಧರ್ಮವೇತ್. ಇದರ ಅರ್ಥಗಳು. 5, 6ನೇ ಶ್ಲೋಕದ ಅರ್ಥ. ಈ ವೀರಾಗ್ರಣಿಯು ತನ್ನ ತಾಯಿಯಾದ ಕೌಸಲ್ಯ ದೇವಿಯಲ್ಲಿ ಹೇಗೆ ವಿನಯದಿಂದ ನಡೆಯುವೆನೋ ಹಾಗೆ ಮಹಾರಾಜನ ಎಲ್ಲ ಅಂತಃಪುರ ಸ್ತ್ರೀಯರಲ್ಲಿಯೂ ನಡೆದುಕೊಳ್ಳುತ್ತಾನೆ. ದಶರಥ ಮಹಾರಾಜನು ಒಂದು ಸಲ ಕಣ್ಣಿಟ್ಟು ನೋಡಿದ ಸಾಮಾನ್ಯ ಸ್ತ್ರೀಯರಲ್ಲಿಯೂ ಕೂಡ ಪಿತೃಭಕ್ತನೂ ಧರ್ಮಜ್ಞನೂ ಆದ ಶ್ರೀರಾಮನು ಮಾತೃಭಕ್ತಿಯನ್ನು ವರ್ತಿಸುತ್ತಾನೆ. ಪುನಃ 5, 6ನೇ ಶ್ಲೋಕ ಹೇಳೋಣ. 5ನೇ ಶ್ಲೋಕ. ಯಾಂ ವೃತ್ತಿಂ ವರ್ತತೆ ರಾಮ ಕೌಸಲ್ಯಾಯಾಂ ಮಹಾಬಲಃ ತಾಮೇವ ನೃಪನಾರೀಣಾಂ ಮನ್ಯಸ್ಯಾಮಪಿ ವರ್ತತೆ. ಇನ್ನೊಂದ್ಸಲ. ಯಾಂ ವೃತ್ತಿಂ ವರ್ತತೆ ರಾಮ ಕೌಸಲ್ಯಾಯಾಂ ಮಹಾಬಲಃ ತಾಮೇವ ನೃಪನಾರೀಣಾಂ ಮನ್ಯಸಾಮಪಿ ವರ್ತತೆ. 6ನೇ ಶ್ಲೋಕ. ಸಕೃದೃಷ್ಟಾಸ್ವಪಿ ಸ್ತ್ರೀಷು ನೃಪೇಣ ನೃಪವತ್ಸಲಃ ಮಾತೃವದ್ವರ್ತತೆ ವೀರೋ ಮಾನಮುತ್ಸೃಜ್ಯ ಧರ್ಮವೇತ್. ಸಕೃದೃಷ್ಟಾಸ್ವಪಿ ಸ್ತ್ರೀಷು ನೃಪೇಣ ನೃಪವತ್ಸಲಃ ಮಾತೃವದ್ವರ್ತತೆ ವೀರೋ ಮಾನಮುತ್ಸೃಜ್ಯ ಧರ್ಮವೇತ್. 7, 8ನೇ ಶ್ಲೋಕ. 7ನೇ ಶ್ಲೋಕ. ಆಗಚ್ಛನ್ತ್ಯಾಶ್ಚ ವಿಜನಂ ವನಮೇವಂ ಭಯಾವಹಂ ಸಮಾಹಿತಂ ಮೇಶ್ವಶ್ರಾಜ ಹೃದಯೇ ತದ್ಧೃತಂ ಮಹತ್. ಆಗಚ್ಛನ್ತ್ಯಾಶ್ಚ ವಿಜನಂ ವನಮೇವಂ ಭಯಾವಹಂ ಸಮಾಹಿತಂ ಮೇಶ್ವಶ್ರಾಶ್ಚ ಹೃದಯೇ ತದ್ಧೃತಂ ಮಹತ್. 8ನೇ ಶ್ಲೋಕ. ಪಾಣಿಗ್ರಹಣಕಾಲೇ ಚ ಯತ್ಪುರಾ ತ್ವಗ್ನಿಸನ್ನಿಧೌ ಅನುಶಿಷ್ಟಾಜನಾನ್ಯಾಸ್ಮಿ ವಾಕ್ಯಂ ತದಪಿ ಮೇ ಧೃತಂ. ಪಾಣಿಗ್ರಹಣಕಾಲೇ ಚ ಯತ್ಪುರಾ ತ್ವಗ್ನಿಸನ್ನಿಧೌ ಅನುಶಿಷ್ಟಾಜನಾನ್ಯಾಸ್ಮಿ ವಾಕ್ಯಂ ತದಪಿ ಮೇ ಧೃತಂ. 7, 8ನೇ ಶ್ಲೋಕದ ಅರ್ಥಗಳು. ಭೀಕರವಾದ ಈ ಅರಣ್ಯಕ್ಕೆ ನಾನು ಹೊರಟು ಬರುವಾಗ ನನ್ನ ಅತ್ತೆಯು ನನಗೆ ನಿನ್ನಂತೆ ಹಿತೋಪದೇಶವನ್ನು ಮಾಡಿದ್ದಾಳೆ. ಅತಿ ಮುಖ್ಯವಾದ ಆ ವಿಷಯವು ನನ್ನ ಹೃದಯದಲ್ಲಿ ನೆಲೆಸಿ ನಿಂತಿದೆ. ಹಿಂದೆ ನನ್ನ ವಿವಾಹ ಕಾಲದಲ್ಲಿ ನನ್ನ ತಾಯಿಯು ಅಗ್ನಿ ಸನ್ನಿಧಾನದಲ್ಲಿ ಯಾವ ಬುದ್ಧಿವಾದವನ್ನು ಹೇಳಿದಳೋ
ನೆನಪಿದೆ. ಪುನಃ 7-8ನೇ ಶ್ಲೋಕ. ಆಗಚ್ಚಂತ್ಯಾಶ್ಚ ವಿಜನಂ ವನಮೇವಂ ಭಯಾವಹಂ ಸಮಾಹಿತಂ ಮೇ ಶ್ವಶ್ರಾಚ ಹೃದಯೇ ತದ್ಧೃತಂ ಮಹತ್. ಆಗಚ್ಚಂತ್ಯಾಶ್ಚ ವಿಜನಂ ವನಮೇವಂ ಭಯಾವಹಂ ಸಮಾಹಿತಂ ಮೇ ಶ್ವಶ್ರಾಚ ಹೃದಯಂ ತದ್ಧೃತಂ ಮಹತ್. ಪಾಣಿಗ್ರಹಣಕಾಲೇ ಚ ಯತ್ಪುರಾ ತ್ವಗ್ನಿಸನ್ನಿಧೌ ಅನುಶಿಷ್ಟಾ ಜನನ್ಯಾಸ್ಮಿ ವಾಕ್ಯಂ ತದಪಿ ಮೇ ಧೃತಂ. ಪಾಣಿಗ್ರಹಣಕಾಲೇ ಚ ಯತ್ಪುರಾ ತ್ವಗ್ನಿಸನ್ನಿಧೌ ಅನುಶಿಷ್ಟಾ ಜನನ್ಯಾಸ್ಮಿ ವಾಕ್ಯಂ ತದಪಿ ಮೇ ಧೃತಂ. 9-10ನೇ ಶ್ಲೋಕ. ನವೀಕೃತಂ ಚ ತತ್ಸರ್ವಂ ವಾಕ್ಯೈಸ್ತೆ ಧರ್ಮಚಾರಿಣಿ ಪತಿಶುಶ್ರೂಷವಣಾನ್ನಾರ್ಯಾಸ್ತಪೋ ನಾನ್ಯದ್ವಿಧೀಯತೆ. ನವೀಕೃತಂ ಚ ತತ್ಸರ್ವಂ ವಾಕ್ಯೈಸ್ತೆ ಧರ್ಮಚಾರಿಣಿ ಪತಿಶುಶ್ರೂಷಣಾನ್ನಾರ್ಯಾಸ್ತಪೋ ನಾನ್ಯದ್ವಿಧೀಯತೆ. ಸಾವಿತ್ರೀ ಪತಿಶುಶ್ರೂಷಾಂ ಕೃತ್ವಾ ಸ್ವರ್ಗೇ ಮಹೀಯತೆ ತಥಾ ವೃತ್ತಿಶ್ಚ ಯಾತಾ ತ್ವಂ ಪತಿಶುಶ್ರೂಷಯಾ ದಿವಂ. ಸಾವಿತ್ರೀ ಪತಿಶುಶ್ರೂಷಾಂ ಕೃತ್ವಾ ಸ್ವರ್ಗೇ ಮಹೀಯತೆ ತಥಾ ವೃತ್ತಿಶ್ಚ ಯಾತಾ ತ್ವಂ ಪತಿಶುಶ್ರೂಷಯಾ ದಿವಂ. ಇದರ ಅರ್ಥಗಳು. 9-10ನೇ ಶ್ಲೋಕದ ಅರ್ಥಗಳು. ಹೇ ತಪಸ್ವಿನಿ, ನಿನ್ನ ಬುದ್ಧಿವಾದಗಳಿಂದ ಅದೆಲ್ಲವೂ ಈಗ ಹೊಸದಾಯಿತು. ಹೆಂಗಸಿಗೆ ಪತಿ ಶುಶ್ರೂಷೆಗಿಂತ ದೊಡ್ಡದಾದ ಇನ್ನೊಂದು ತಪಸ್ಸಿಲ್ಲ. ಸಾವಿತ್ರಿ ದೇವಿಯು ಪತಿ ಸೇವೆಯನ್ನಾಚರಿಸಿ ಸ್ವರ್ಗದಲ್ಲಿ ಮಾನ್ಯತೆಯನ್ನು ಪಡೆದಿರುವಳು. ಹಾಗೆಯೇ ಪತಿ ಶುಶ್ರೂಷೆಯ ಬಲದಿಂದ ನೀನು ಸ್ವರ್ಗವನ್ನು ಪಡೆದಂತೆಯೇ ಸರಿ. 9-10ನೇ ಶ್ಲೋಕ. ಪುನಃ ನವೀಕೃತಂ ಚ ತತ್ಸರ್ವಂ ವಾಕ್ಯೈಸ್ತೆ ಧರ್ಮಚಾರಿಣಿ ಪತಿಶುಶ್ರೂಷಣಾನ್ನಾರ್ಯಾಸ್ತಪೋ ನಾನ್ಯದ್ವಿಧೀಯತೆ. ನವೀಕೃತಂ ಚ ತತ್ಸರ್ವಂ ವಾಕ್ಯೈಸ್ತೆ ಧರ್ಮಚಾರಿಣಿ ಪತಿಶುಶ್ರೂಷಣಾನ್ನಾರ್ಯಾಸ್ತಪೋ ನಾನ್ಯದ್ವಿಧೀಯತೆ. ಸಾವಿತ್ರೀ ಪತಿಶುಶ್ರೂಷಾಂ ಕೃತ್ವಾ ಸ್ವರ್ಗೇ ಮಹೀಯತೆ ತಥಾ ವೃತ್ತಿಶ್ಚ ಯಾತಾ ತ್ವಂ ಪತಿಶುಶ್ರೂಷಯಾ ದಿವಂ. ಸಾವಿತ್ರೀ ಪತಿಶುಶ್ರೂಷಾಂ ಕೃತ್ವಾ ಸ್ವರ್ಗೇ ಮಹೀಯತೆ ತಥಾ ವೃತ್ತಿಶ್ಚ ಯಾತಾ ತ್ವಂ ಪತಿಶುಶ್ರೂಷಯಾ ದಿವಂ. ಧನ್ಯವಾದ. ಜೈ ಶ್ರೀರಾಮ್.